हुस्न तेरा तौबा 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 तौबा. ಸೊ ಫೈನಲಿ ಓಪೋ ರೆನೋ 12 ಪ್ರೋ 5G ಮೊಬೈಲ್ದು ಫೈನಲ್ ರಿವ್ಯೂ ಹೇಳೋದಾದ್ರೆ ನಂಗಂತೂ ತುಂಬಾನೇ ಇಷ್ಟ ಆಯ್ತು. ಬಟ್ ಪ್ರೈಸ್ ಸ್ವಲ್ಪ ಜಾಸ್ತಿ ಆಯ್ತು ಅಂತಾನೆ ಹೇಳ್ಬೋದು. ಒಂದ್ 20,000-22,000 ಆ ರೇಂಜ್ ಅಲ್ಲಿ ಇದ್ದಿದ್ರೆ ತುಂಬಾನೇ ಚೆನ್ನಾಗಿರ್ತಿತ್ತು. ಜೈ ಶ್ರೀರಾಮ್, ಎಲ್ಲರಿಗೂ ನಮಸ್ಕಾರ. ವೃಷಧ್ವಜ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ. ನಾನ್ ನಿಮ್ಮ ಕೌಸ್ತುಭ. ನಾನಿವತ್ತು ಓಪೋ ರೆನೋ 12 ಪ್ರೋದು ರಿವ್ಯೂ ಕೊಡ್ತಾ ಇದ್ದೀನಿ. ಬನ್ನಿ ಓಪೋ ರೆನೋ 12 ಪ್ರೋ 5G ಮೊಬೈಲ್ ಅನ್ನ ನೋಡ್ಕೊ ಬರೋಣ. ಇದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮರಿದೆ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ನೀವೇನಾದ್ರೂ ಹೊಸ ಮೊಬೈಲ್ ಆರ್ ಹೋಮ್ ಅಪ್ಲೈನ್ಸಸ್ ತಗೋಬೇಕು ಅಂತ ಏನಾದ್ರೂ ಯೋಚನೆ ಮಾಡ್ತಾ ಇದ್ದೀರಾ, ನೀವು ಬನ್ನಿ ಸಾಗರದಲ್ಲಿ ಇರೋ ಸದ್ಗುರು ಮೊಬೈಲ್ ಶಾಪಿಗೆ. ಇವರು ಕರ್ನಾಟಕ ಒಂದೇ ಅಲ್ಲ, ಆಲ್ ಓವರ್ ಇಂಡಿಯಾದಲ್ಲಿ ಸೇಲ್ಸ್ ಅಂಡ್ ಸರ್ವಿಸ್ ಮಾಡ್ತಾರೆ. ಮತ್ತೆ ಬೆಸ್ಟ್ ಆಫರ್ಸ್ ಜೊತೆ ಒಳ್ಳೆ ಡಿಸ್ಕೌಂಟ್ಸ್ ರೂಪದಲ್ಲೂ ಕೊಡ್ತಾರೆ. ಎಸ್, ಓಪೋ ರೆನೋ 12 ಪ್ರೋ ಇದು 5G ಮೊಬೈಲ್. ಆಕ್ಚುಲಿ ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದಾರೆ ಮೊಬೈಲ್ ಶಾಪ್ನವರು. ಬನ್ನಿ ಕ್ವಿಕ್ ಆಗಿ ಓಪೋ ರೆನೋ 12 ಪ್ರೋ 5G ಮೊಬೈಲ್ ಅನ್ನ ನೋಡ್ಕೊ ಬರೋಣ. ಓಪೋ ರೆನೋ 12 ಪ್ರೋ ಇದು 5G ಮೊಬೈಲು. ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದಾರೆ, ನಾನು ನಿಮಗೆ ಹೇಳಿದ್ದೀನಿ. 12 ಮೇಡ್ ಇನ್ ಇಂಡಿಯಾದಲ್ಲೇ ಆಗಿರೋದು. ಜೂನ್ 2024ರಲ್ಲಿ ಇದು ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದು. ಬನ್ನಿ ಆದಷ್ಟು ಬೇಗ ಅನ್ಬಾಕ್ಸ್ ಮಾಡಿಬಿಡೋಣ. ಸೊ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಮಗೆ ಸ್ಮಾರ್ಟ್ ಫೋನ್ ಕಾಣುತ್ತೆ. ಸೊ ಈ ಮೊಬೈಲನ್ನು ಸೈಡಿಗೆ ಇಟ್ಬಿಡೋಣ. ಮತ್ತೆ ಇದರಲ್ಲಿ ಎಲ್ಲ ಮೊಬೈಲಲ್ಲಿ ಕೊಡೋ ಥರನೇ ಒಂದು ಬ್ಯಾಕ್ ಪೌಚ್ ಕೊಟ್ಟಿದ್ದಾನೆ, ರಬ್ಬರ್ದು. ಚೆನ್ನಾಗಿದೆ, ಒಳ್ಳೆ ಸ್ಮೂತ್ ಆಗಿದೆ. ಸೈಡ್ಗೆ ಇಟ್ಕೊಳ್ಳೋಣ. ಒಂದು ಸಿಮ್ ಇಂಜೆಕ್ಷನ್ ಟೂಲ್ ಕೊಟ್ಟಿದ್ದಾನೆ, ಒಂದು ವಾರಂಟಿ ಕಾರ್ಡು ಕೊಟ್ಟಿದ್ದಾರೆ, ಮತ್ತೆ ಒಂದು ಕ್ವಿಕ್ ಗೈಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಸೊ ಒಂದು 80 ವ್ಯಾಟ್ದು ಒಂದು ಅಡಾಪ್ಟರ್ ಅನ್ನ ಕೊಟ್ಟಿದ್ದಾರೆ. ಸೊ ಬೇಗ ಚಾರ್ಜ್ ಆಗತ್ತೆ ಇದು ಮೊಬೈಲು. ಸೈಡಿಗೆ ಇಟ್ಕೊಳ್ಳೋಣ. ಮತ್ತೆ ಇದು ಸಿ ಟೈಪ್ USB ಕೇಬಲ್ ಅನ್ನು ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಸೊ ಸೈಡಿಗೆ ಇಟ್ಕೊಳ್ಳೋಣ. ಸೊ ಮೊಬೈಲ್ ಬಗ್ಗೆ ಹೇಳೋದಾದ್ರೆ ತುಂಬಾನೇ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಓಪೋ ಅಂತ ನೇಮ್ ಕೊಟ್ಟಿದ್ದಾರೆ. ಇಲ್ಲಿ ಮೆಟಲ್ ಫೀಲ್ ಆಗುತ್ತೆ ಇಲ್ಲಿ ಟಚ್ ಮಾಡಿದ್ರೆ ಫೈಬರ್ ಬಾಡಿ ಟಚ್ ಮಾಡ್ದಂಗ ಆ ರೀತಿ ಫೀಲ್ ಆಗತ್ತೆ. ಅಂಡ್ ಬ್ಯಾಕ್ ಸೈಡ್ ಅಲ್ಲಿ 3 ಕ್ಯಾಮ್ರಾ ಮತ್ತೆ ಒಂದು ಫ್ಲಾಶ್ ಅನ್ನ ಕೊಟ್ಟಿದ್ದಾರೆ. ಫ್ರಂಟ್ ಸೈಡ್ ಅಲ್ಲಿ ಸಿಂಗಲ್ ಕ್ಯಾಮ್ರಾನ ಕೊಟ್ಟಿದ್ದಾರೆ. 4 ಸೈಡ್ ಒಳ್ಳೆ ಕರ್ವ್ ಎಡ್ಜ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಈ ಡಿಸ್ಪ್ಲೇ ಸೈಡ್ ಎಡ್ಜ್ ಅಲ್ಲೂ ನೀವು ನೋಡ್ಬೋದು, ಇದು ಸುತ್ತಲೂ ಕರ್ವ್ ಆಗಿ ಕೊಟ್ಟಿದ್ದಾರೆ. ಮತ್ತೆ ರೈಟ್ ಸೈಡ್ ಅಲ್ಲಿ ನಿಮಗೊಂದು ವ್ಯಾಲ್ಯೂಮ್ ಬಟನ್ ಮತ್ತೆ ಲಾಕ್ ಬಟನ್ ಅನ್ನ ಕೊಟ್ಟಿದ್ದಾರೆ. ಡೌನ್ ಸೈಡ್ ಅಲ್ಲಿ ಸಿ ಟೈಪ್ USB ಚಾರ್ಜ್ ಹಾಕ್ಲಿಕ್ಕೆ, ಮತ್ತೆ ಮೆಮೊರಿ ಕಾರ್ಡ್ ಮತ್ತೆ ಸಿಮ್ ಹಾಕ್ಲಿಕ್ಕೆ, ಮತ್ತೆ ಇದು ಸ್ಪೀಕರ್ ಸಹ ಕೆಳಗಡೆ ಕೊಟ್ಟಿದ್ದಾರೆ. ಆಕ್ಚುಲಿ ಫೈನಲ್ ಆಗಿ ಲುಕ್ ಬಗ್ಗೆ ಹೇಳೋದಾದ್ರೆ ತುಂಬಾನೇ ನನಗಂತೂ ಇಷ್ಟ ಆಯ್ತು. ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು. ಸೊ ಓಪೋ ರೆನೋ 12 ಪ್ರೋದು ಡಿಸ್ಪ್ಲೇ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2 ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಅಂಡ್ ಕ್ವಾಡ್ ಕರ್ವ್ 6.7 ಫುಲ್ HD ಆಮ್ಲೆಡ್ ಡಿಸ್ಪ್ಲೇ ಜೊತೆ 120 Hz ರಿಫ್ರೆಶ್ ರೇಟ್ ಸಹ ಕೊಟ್ಟಿದ್ದಾರೆ. ಅಂಡ್ 1000 ಯೂನಿಟ್ಸ್ ಬ್ರೈಟ್ನೆಸ್ ಪೀಕ್ ರೇಟ್ ಸಹ ಇದೆ. ಅಂಡ್ ಡಿಸ್ಪ್ಲೇ ಕಲರ್ ಡೆಪ್ತ್ ಬಂದ್ಬಿಟ್ಟು ಇದರಲ್ಲಿ 1.02 ಬಿಲಿಯನ್ ಕಲರ್ ಅಷ್ಟು ಇದರಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ನಿಮಗೆ ಗೇಮ್ ಆಡುವಾಗ ಅಥವಾ ವಿಡಿಯೋ ನೋಡುವಾಗ ಅದ್ರ ಕ್ವಾಲಿಟಿ ತುಂಬಾನೇ ಚೆನ್ನಾಗಿರುತ್ತೆ. ಅಂದ್ರೆ ಕಲರ್ ಡೆಪ್ತ್ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಈ ಮೊಬೈಲ್ನ ಕ್ಯಾಮ್ರಾ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ಬ್ಯಾಕ್ ಸೈಡ್ ಅಲ್ಲಿ 3 ಕ್ಯಾಮ್ರಾನ ಕೊಟ್ಟಿದ್ದಾರೆ.
ಟೂ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ಕೊಟ್ಟಿದ್ದಾರೆ ಮೇನ್ ಆ್ಯಂಡ್ ಟೆಲಿಫೋಟೋದು. ಆ್ಯಂಡ್ ಅಲ್ಟ್ರಾ ವೈಡ್ ಆ್ಯಂಗಲ್ದು 8 ಮೆಗಾ ಪಿಕ್ಸೆಲ್ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಆ್ಯಂಡ್ ಅದ್ರ ಜೊತೆ ಒಂದು ಫ್ಲ್ಯಾಶ್ ಸಹ ಇದೆ. ಸೊ ಬ್ಯಾಕ್ ಕ್ಯಾಮ್ರಾ ಕ್ವಾಲಿಟಿನ ನೋಡೋದಾದ್ರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಪಿಕ್ ಮಾಡಿರೋ ಫೋಟೋ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಪೋರ್ಟ್ರೇಟ್ ಮೋಡಲ್ಲಿ ಪಿಕ್ ಮಾಡಿರೋ ಫೋಟೋನು ತುಂಬಾ ಚೆನ್ನಾಗಿ ಬಂದಿದೆ. ಸೊ ಫ್ರಂಟ್ ಸೈಡ್ ಕ್ಯಾಮ್ರಾ ಬಗ್ಗೆ ಹೇಳೋದಾದರೆ ಇದರಲ್ಲಿ 50 ಮೆಗಾ ಪಿಕ್ಸೆಲ್ದು ಸಿಂಗಲ್ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಸೊ ಫ್ರಂಟ್ ಸೈಡ್ ಕ್ಯಾಮ್ರಾ ಕ್ವಾಲಿಟಿ ನೋಡೋದಾದ್ರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ನನ್ನ ಸೆಲ್ಫಿನೂ ತುಂಬಾ ಚೆನ್ನಾಗಿ ಬಂದಿದೆ, ನನಗೆ ಖುಷಿ ಆಯಿತು. ಆ್ಯಂಡ್ ಈ ಮೊಬೈಲ್ನ ವಿಡಿಯೋ ಕ್ವಾಲಿಟಿ ಬಗ್ಗೆ ಹೇಳೋದಾದರೆ ಬ್ಯಾಕ್ ಸೈಡಲ್ಲಿ 4K ವಿಡಿಯೋ ರೆಕಾರ್ಡಿಂಗ್ ಕ್ವಾಲಿಟಿನ ಕೊಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಫ್ರಂಟ್ ಸೈಡ್ ವಿಡಿಯೋ ಕ್ವಾಲಿಟಿನ ನೋಡೋದಾದರೆ ಅಷ್ಟೇನು ಚೆನ್ನಾಗಿಲ್ಲ, ಬಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ಕ್ವಾಲಿಟಿ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಸೊ ಫೈನಲಿ ಕ್ಯಾಮ್ರಾ ಕ್ವಾಲಿಟಿ ಬಗ್ಗೆ ಹೇಳೋದಾದರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಓಪೋ ರೆನೋ 12 ಪ್ರೋದು ವೆಯ್ಟ್ ಬಗ್ಗೆ ಹೇಳೋದಾದರೆ 180 ಗ್ರಾಮ್ಸ್ ಇದೆ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಮೊಬೈಲು 170 ಗ್ರಾಮ್ಸ್ ಇಂದ 190 ಗ್ರಾಮ್ಸ್ ತನಕ ಹತ್ತತ್ರ ಇರುತ್ತೆ. ಮತ್ತು ಬ್ಯಾಕ್ ಪೌಚ್ ಹಾಕಿದರೆ ಏನೊಂದು 200 to 210 ಗ್ರಾಮ್ಸ್ ಹತ್ತತ್ರ ಆಗ್ಬೋದು. ಏನು ಜಾಸ್ತಿ ವೆಯ್ಟ್ ಅಂತ ನನಗೇನು ಅನಿಸಲ್ಲ. ಓಪೋ ರೆನೋ 12 ಪ್ರೋದು ಮೊಬೈಲ್ನ ಪ್ರೊಸೆಸರ್ ವಿಷಯಕ್ಕೆ ಬಂದರೆ ಇದರಲ್ಲಿ 8 ಕೋರ್ CPU ಜೊತೆ ಮಿಡ್ಟೆಕ್ ಡೆಮೆನ್ಸಿಟಿ 7300 ಎನರ್ಜಿನ ಯೂಸ್ ಮಾಡಿದ್ದಾರೆ. ಸೊ ಪ್ರೊಸೆಸರ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಈ ಮೊಬೈಲ್ನ ಬ್ಯಾಟ್ರಿ ವಿಷಯಕ್ಕೆ ಬಂದರೆ ಇದರಲ್ಲಿ 5000 mAh ಬ್ಯಾಟ್ರಿಯನ್ನು ಕೊಟ್ಟಿದ್ದಾರೆ. ಅಂದರೆ 4850ರಿಂದ 4900 ಹತ್ತತ್ರ mAh ಬ್ಯಾಟ್ರಿ ಆಗಿರುತ್ತೆ ಅದು. ಆ್ಯಂಡ್ ಅದ್ರ ಜೊತೆ ಒಂದು 80 ವ್ಯಾಟ್ದು ಸೂಪರ್ ವ್ಯಾಕ್ ಫ್ಲ್ಯಾಶ್ ಚಾರ್ಜರನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಸಿ ಟೈಪ್ USB ಕೇಬಲನ್ನು ಕೊಟ್ಟಿದ್ದಾರೆ. ತುಂಬಾ ಬೇಗ ಚಾರ್ಜ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಮೊಬೈಲ್ನ ಸ್ಟೋರೇಜ್ ಕೆಪಾಸಿಟಿ ಬಗ್ಗೆ ಹೇಳೋದಾದರೆ ಇದರಲ್ಲಿ 12 GB ರ್ಯಾಮನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆ 256 ಮೆಮೊರಿಯನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ 12 GB ರ್ಯಾಮ್ ಜೊತೆ 512 GB ಸ್ಟೋರೇಜ್ ಕೆಪಾಸಿಟಿ ಇರೋಂಥ ಮೊಬೈಲ್ ಸಹ ನಿಮಗೆ ಅವೈಲೇಬಲ್ ಇದೆ. ಓಪೋ ರೆನೋ 12 ಪ್ರೋದು ಕಲರ್ ಬಗ್ಗೆ ಹೇಳೋದಾದರೆ ಇದರಲ್ಲಿ 2 ಕಲರಲ್ಲಿ ನಮಗೆ ಅವೈಲೇಬಲ್ ಇದೆ. ಒಂದು ಸನ್ಸೆಟ್ ಗೋಲ್ಡ್, ಇನ್ನೊಂದು ಸ್ಪೇಸ್ ಬ್ರೌನು. ನನಗಂತೂ ಸ್ಪೇಸ್ ಬ್ರೌನ್ ಕಲರ್ ಇಷ್ಟ ಆಯಿತು. ಸೊ ಈ ಮೊಬೈಲ್ನ ಸ್ಪೀಕರ್ ಬಗ್ಗೆ ಹೇಳೋದಾದರೆ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಇದ್ರ ಜೊತೆ AI ಫ್ಯೂಚರ್ ಸಹ ಕೊಟ್ಟಿದ್ದಾರೆ. ಅಂದ್ರೆ ಲೈಕ್ ಯಾವ ತರ ಅಂತಂದ್ರೆ ನಾವು ಮಾತಾಡುವಾಗ ಬ್ಯಾಕ್ ಗ್ರೌಂಡ್ ನಾಯ್ಸ್ ಏನಾದ್ರು ಇದ್ರೆ ಅದು ತುಂಬಾನೇ ಅವಾಯ್ಡ್ ಆಗತ್ತೆ. ಅಂಡ್ ನಾವು ಮಾತಾಡುವಂತ ವರ್ಡ್ಸ್ ಸುತ್ತಲೂ ಸ್ಪಷ್ಟವಾಗಿ ಇನ್ನೊಬ್ಬರಿಗೆ ಕೇಳತ್ತೆ. ತುಂಬಾನೇ ಚೆನ್ನಾಗಿದೆ, ನನಗಂತೂ ಖುಷಿ ಆಯ್ತು. ಸೊ ಈ ಮೊಬೈಲ್ ನ ಪ್ರೈಸ್ ಬಗ್ಗೆ ಹೇಳೋದಾದ್ರೆ 36,000ದಿಂದ ಸ್ಟಾರ್ಟ್ ಆದ್ರೆ ನಮಗೆ 41,000 ತನಕನೂ ಇದೆ. ಅಂದ್ರೆ ನಾವು ತಗೊಳ್ಳೋಂತ ಸ್ಟೋರೇಜ್ ಕೆಪಾಸಿಟಿ ಮೇಲೆ ಈ ಮೊಬೈಲ್ ನ ಪ್ರೈಸ್ ಡಿಪೆಂಡ್ ಆಗಿರತ್ತೆ ಅಂತಾನೆ ಹೇಳ್ಬೋದು. ಸೊ ಫೈನಲ್ ಆಗಿ ಓಪೋ ರೆನೋ 12 ಪ್ರೋ 5G ಮೊಬೈಲ್ ರಿವ್ಯೂ ಹೇಳೋದಾದ್ರೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಕ್ಯಾಮ್ರಾ ಆಗಿರ್ಬೋದು, ಸೌಂಡ್ ಎಫೆಕ್ಟ್ ಆಗಿರ್ಬೋದು, ಅಥವಾ ಬೇರೆ ಫ್ಯೂಚರ್ಸ್ ಆಗಿರ್ಬೋದು, ನನಗಂತೂ ತುಂಬಾನೇ ಇಷ್ಟ ಆಯ್ತು. ಈ ವಿಡಿಯೋ ಏನಾದ್ರು ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮರಿದೆ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಜೈ ಶ್ರೀರಾಮ್.